ನೋಡಿಪ್ಪ ನೋಡಿ, ಆದ್ರೆ ನಿಮ್ಗೆ ಇವನೇ ಇಷ್ಟ ಅಲ್ಲ. ಸರ್ಪ್ರೈಸ್ ವ್ಲಾಗ್ ಬಗ್ಗೆ ನಾವು ಹೇಳೋದಿದ್ಯಾ? ಡೆಕೋರೇಷನ್ ನಡೀತಾ ಇದೆ. ಡೈಲಿ ಲೈಫಲ್ಲಿ ಏನ್ ನಡೀತಿದೆ ಆ ವ್ಲಾಗ್ ಮಾಡಿ ತುಂಬಾ ದಿನ ಆಯ್ತು. ನಾವು ನಮ್ಮ ಮನೆಯಲ್ಲಿ ಫೇಕ್ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅಂದ್ರೆ ನಿನಗೆ ದತ್ತು ಕೊಟ್ಬಿಡ್ತೀನಿ ಕಣ. ಎಲ್ಲಿ ತಾಯಿ ಪ್ರೀತಿ ಇದೆ ಹೇಳು. ತಾಯಿ ಇವ್ನು ಮಾತ್ರ ಗ್ರ್ಯಾಂಡ್ ಬಟ್ಟೆ, ನನಗೆ ತಮ್ಮ ಸಿಂಪಲ್ ಬಟ್ಟೆ. ಆಂಟಿ ಥೆಫ್ಟ್ ಹೇಳಿ. ಆಂಟಿ ಸಖತ್ ಸ್ಟ್ರೆಸ್ ಇರ್ತವೆ. ಇಷ್ಟು ಇಲ್ಲಿವರೆಗೂ ಇತ್ತು, ಪೀಕ್ ಲೆವೆಲ್ ಸ್ಟ್ರೆಸ್. ಸ್ಟಾರ್ಟ್ ಮಾಡಿದಾಗ 100-200 ಟೇಕಲ್ ಇದ್ರು. ಇವಾಗ 50ಗೆ ಬಂದೋಡನ್ ಖುಷಿ ಆಗುತ್ತೆ ನನಗೆ. Okay, let's go. Food is a farm. Hi, so welcome back to my new vlog, guys. Finally, guys, ಇವತ್ತು ಡೈಲಿ ವ್ಲಾಗ್ ಅಂತೂ ಪಕ್ಕ ಆಗುತ್ತೆ guys. ಇವತ್ತು ನಾವು ನಮ್ಮ ಮನೆಯಲ್ಲಿ ಫೇಕ್ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅಂದರೆ ವಿಡಿಯೋಗೋಸ್ಕರ ಮಾತ್ರ. ಅದಕ್ಕೆ ನಮ್ಮ ಸಿ ಹೋಗಿ ಏನೇನೋ ಐಟಮ್ಗಳು ತಂದಿದ್ದೇನೆ. ಎಲ್ಲ ಅಂದರೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಆ ವಿಡಿಯೋಗೋಸ್ಕರ ಮಾಡ್ತಿರೋದು. ಹಬ್ಬ ಇನ್ನೂ ತುಂಬ ಲೇಟ್ ಇದೆ. ಈಗ ವಿಡಿಯೋಗೋಸ್ಕರ ಎಲ್ಲ ಮನೆಯಲ್ಲ ಡೆಕೋರೇಟ್ ಮಾಡೋದೆಲ್ಲ ಇರುತ್ತೆ. ಸೊ ಅದಕ್ಕೆ ಏನಿಲ್ಲ, ಇಲ್ಲಿ ಈ ಕಂಬಿಗಳ ಮೇಲೆ ಒಂದು ಸ್ವಲ್ಪ ಹೂವು ಮತ್ತು ಸ್ವಲ್ಪ ಹಬ್ಬದ ಥರ ಡೆಕೋರೇಷನ್. ಸರಿ ಆಯ್ತು, ಆಗುತ್ತಾ? ಹಾಂ ಸರಿನಾ? ಆಯ್ತು. ಇವ್ರು ಮಾಡೋದೇ 2 ಕೆಲಸ. ಅದರಲ್ಲಿ ನೋಡಿ ಇವ್ರ ಪ್ರಾಬ್ಲಮ್ ಏನಾಯ್ತು? ಬೆಳಗ್ಗೆ ಎಕ್ಸರ್ಸೈಸ್ ಮಾಡಕ್ ಹೋದ್ನಾ, ಸ್ವಲ್ಪ ಡಿಫ್ರೆಂಟ್ ಎಕ್ಸರ್ಸೈಸ್ ಮಾಡೋಣ. ಏನು ಹ್ಯಾಂಡ್ ಸ್ಟ್ಯಾಂಡ್ ಮಾಡಿದ್ರಾ? ಸಣ್ಣ ಆಗಲ್ಲ ಅಂತ ಏನ್ ಸ್ಟ್ಯಾಂಡ್ ಮಾಡಿದ್ರಿ? ಉಂಟ ಇಟ್ಕೊಂಡ್ಬಿಟ್ಟಿದೆ. ಡಿಫ್ರೆಂಟ್ ಎಕ್ಸರ್ಸೈಸ್ ಹ್ಯಾಂಡ್ ಸ್ಟ್ಯಾಂಡ್ ಮಾಡೋರಂತೆ ನಮ್ಮ ಅಮ್ಮ. ಅಲ್ಲ ಕಣೋ, ಕಾಲ್ ನೋವು ಜಾಸ್ತಿ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಬೇರೆ ಎಕ್ಸರ್ಸೈಸ್ ಮಾಡೋಣ ಅಂತ ಹೋದೆ. ಕಾಲ್ ನೋವು ಯಾಕೆ ಜಾಸ್ತಿ ಇದೆ ಅಂತ ಹಿಂಗ್ ಬೆಂಡ್ ಮಾಡ್ದ. ಅಯ್ಯಪ್ಪ, ಬೆಳಗಿಂದ ನೋಡ್ಕೊಂಡ್ಬಿಟ್ಟಿದೆ. ನೋಡಿ ಗೈಸ್, ಅದಕ್ಕೆ ವಯಸ್ಸಾದ ಮೇಲೆ ನೀವು ಇಂಥದ್ದೆಲ್ಲ ಮಾಡಬಾರ್ದು ಅಂತ ನೀವು ನಮ್ಮ ಅಮ್ಮಯಿಂದ ನೋಡಿ ಕಲಿಬೇಕು. ಸೊ ಇವತ್ತು ನಾವು ಶೂಟ್ ಮಾಡ್ತಿರೋದು ಒಂದು ಬೈಕ್ದು ಪ್ರಮೋಷನ್ನು. ನಾವು ಕ್ಯಾಮ್ರಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಕ್ಯಾಮ್ರಾಮೆಲ್ಲ ಬರ್ತಾ ಇದ್ದಾರೆ. ಇನ್ನೇನೆಲ್ಲ ಸೆಟ್ ಆದಮೇಲೆ ಸ್ಟಾರ್ಟ್ ಮಾಡೋದೆ ಇವಾಗ ಶೂಟ್. ಸೊ ಒಂದಷ್ಟು ಐಟಮ್ಗಳನ್ನ ಆರ್ಡರ್ ಮಾಡಿದ್ದೆ ಈಗ ವಿಡಿಯೋಗೆ ಅಂತ. ಬನ್ನಿ ತೋರಿಸ್ತೀನಿ. ಫಸ್ಟು ನಾನೊಂದು ಕುರ್ತಾ ಆರ್ಡರ್ ಮಾಡಿದ್ದೀನಿ. ಯಾವ್ದು ಇದು ಹಿಂಗೆ ಅಂಟಿಸ್ಬಿಟ್ಟವ್ರೆ, ಏನು ಹಾಕಿದಾರೆ ಗೊತ್ತಿಲ್ಲ ಗೈಸ್. ಗಮ್ಮ ಏನಿದೆ. ಫಸ್ಟ್ ಒಂದು ಕುರ್ತಾ, ಅದಾದಮೇಲೆ ಹಾಲು, ಕಾಫಿ ಪುಡಿ ಮತ್ತು ಪ್ರೋಟೀನ್ ಬಿಸ್ಕೆಟ್ಟು ಮತ್ತು ಇನ್ನೊಂದು ಪ್ರೋಟೀನ್ ಬಿಸ್ಕೆಟ್ಟು ತಿನ್ನೋದಷ್ಟೇ. ನಮ್ಮ ಮಹಾತಾಯಿ ನಮ್ಮಮ್ಮಗೆ ಒಂದು ಕಾಫಿ ಮಾಡೋಕ್ಕೆ ಹೇಳೋಣ. ಏನವ್ರೆ, ಪ್ಲೀಸ್ ಮೇಕ್ ಕಾಫಿ. ಎಷ್ಟು ದಿನ ಆಗೋಯ್ತಲ್ಲ ಡೈಲಿ ವ್ಲಾಗ್ ಮಾಡಿ ನಾವು, ಅಂದರೆ ನಾರ್ಮಲ್ ವ್ಲಾಗ್ ಮಾಡಿ. ಒಂದು ನಮ್ಮ ಡೈಲಿ ಲೈಫಲ್ಲಿ ಏನು ನಡೀತಿದೆ ಆ ವ್ಲಾಗ್ ಮಾಡಿ ತುಂಬ ದಿನ ಆಯಿತು. ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ಬಟ್ ಅದಾದಮೇಲೆ ಜನರಿಗೆ ಏನು ಇಷ್ಟ ಆಗೋದು ಸ್ಟಾರ್ಟ್ ಆಯಿತು, ಅಂದರೆ ನಿಮಗೆಲ್ಲ ಏನು ಇಷ್ಟ ಆಗೋಕೆ ಸ್ಟಾರ್ಟ್ ಆಯಿತು, ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋದ್ವಿ. ಬಟ್ ಪೀಪಲ್ ಲೈಕ್ ದಿಸ್ ದ್ಯಾಟ್. ಆ್ಯಂಡ್ ಈಗ ನಾನು ಕೇಳಿದ್ರು ಕಾಮೆಂಟಲ್ಲಿ ಪಕ್ಕ 2ಕ್ಕೂ 50-50 ಆನ್ಸರ್ ಬರುತ್ತೆ. ಅಂದರೆ ನಿಮಗೆ ನಾನು ಚಾಲೆಂಜಸ್ ಮಾಡೋದು ಇಷ್ಟನಾ ದಿನ, ಇಲ್ಲ ಡೈಲಿ ವ್ಲಾಗ್ ಮಾಡೋದು ಇಷ್ಟನಾ ಅಂತ ಕೇಳಿದ್ರೆ ನೀವು 100% ಈಗ 50% ಜನ ಡೈಲಿ ವ್ಲಾಗ್ ಅಂತ ಹಾಕ್ತೀರಾ, 50% ಜನ ಚಾಲೆಂಜಸ್ ಅಂತ ಹಾಕ್ತೀರಾ. ಸೊ ವಿ ಟ್ರೈ ಮ್ಯಾನೇಜಿಂಗ್ ಬೋತ್ ಆಫ್ ಇಟ್. ಬಟ್ ಇಲ್ಲಿ ನೋಡಿ ಡೆಕೋರೇಷನ್ ನಡೀತಾ ಇದೆ. ಸಂಜು ಈವೆಂಟ್ಸ್ ಅವರು ಇವತ್ತು ನಮ್ಮನೆ ಡೆಕೋರೇಟ್ ಮಾಡೋಕ್ಕೆ ಬಂದಿರೋದು. ಸಂಜು ಈವೆಂಟ್ಸ್ ಅವರು. ನಿಮ್ಗೇನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂಬರ್ ಹಾಕಿದ್ದೀವಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಹೇಳ್ಬಿಡ್ತೀನಾ ನಿಮ್ಮದು? ಹಾಂ, ಗೈಸ್. ಸೊ ಈಗ ಶೂಟು ಸ್ಟಾರ್ಟ್ ಆಗಿದೆ ಗಾಯ್ಸ್. ನಮ್ಮ ಸಂಜಯ್ ಅಣ್ಣ ಅವರು ಸುಮ್ಮನೆ ಹಬ್ಬ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಸೆಟ್ ಹಾಕಪ್ಪ ಅಂದರೆ ಹೂವು, ಹಣ್ಣು, ಕಜಾಯ ಎಲ್ಲ ತಂದ್ಬಿಟ್ಟವ್ರೆ. ಗ್ರೇಪ್ಸು ಗೀಪ್ಸ್ ಎಲ್ಲ ತಂದ್ಬಿಟ್ಟವ್ರೆ. ಏನೇನೋ ತಂದ್ಬಿಟ್ಟಿದ್ದಾರೆ. ಏನೇನು ಯೂಸ್ ಆಗುತ್ತೆ ಈಗ ಅಂತ. ಇಲ್ಲಾಂದ್ರೆ ರಿಯಲ್ ಆಗಿ ಹಬ್ಬಕ್ಕೆ ಯೂಸ್ ಆಗುತ್ತೆ ಬಿಡಿ ಗೈಸ್. ಒಂದು ರಿಯಾಲಿಟಿನ ಒಂದು ಕಾಂಟೆಂಟ್ ಆಗಿ ಮಾಡ್ತಾ ಇದ್ದೀವಿ. ನನ್ನ ತಮ್ಮಂಗೆ ನಮ್ಮಮ್ಮ ಏನೇ ಆದರೂ ಈ ಥರ ಗ್ರ್ಯಾಂಡ್ ಬಟ್ಟೆ ತರ್ತಾರೆ ಫಂಕ್ಷನ್ಸ್ಗೆ. ಅಲ್ಲ ಹೇಳ್ತಾ ಇರೋದು. ನನಗೆ ಅಂತ ಬಂದರೆ ಈ ಥರ ಸಿಂಪಲ್. ನನಗೆ ತಾಯಿ ಪ್ರೀತಿ ತುಂಬ ಕಮ್ಮಿ ಸಿಕ್ಕಿರೋದು ಗೈಸ್ ಲೈಫಲ್ಲಿ. ನಿನಗೆ ದತ್ತು ಕೊಟ್ಬಿಡ್ತೀನಿ ಕಣ. ಎಲ್ಲಿ ತಾಯಿ ಪ್ರೀತಿ ಇದೆ ಹೇಳು. ತಾಯಿ ಪ್ರೀತಿ ಸಿಕ್ಕಿಲ್ಲ ಗೈಸ್, ತುಂಬ ಕಮ್ಮಿ. ತಾಯಿ ಪ್ರೀತಿ ಎಲ್ಲ ನಮ್ಮ ಅಕ್ಕಂಗೆ, ನನ್ನ ತಮ್ಮಂಗೆ ನಮ್ಮ ಅಕ್ಕಂಗೆ ಹೋಗಿದೆ. ತಂದೆ ಪ್ರೀತಿ ಅಂತೂ ಬಿಡಿ, ಅದು ಬರೀ ನಮ್ಮ ಅಕ್ಕಂಗೆ ಹೋಗಿರೋದು. ರಾಣಿಗೆ ನಮ್ಮ ಅಕ್ಕಂಗೆ ಹೋಗಿದೆ. ನಮ್ಮ ಕಡೆ ಬಂದೇ ಇಲ್ಲ. ಇವನ್ ಏನ್ ಮಾಡ್ತಾವ್ ಕಿಚನಲ್ಲಿ? ಏನ್ ಚಿನ್ನ ಮಾಡ್ತಾ ಇದ್ಯಾ? ಏನು ಫಸ್ಟ್ ನೈಟ್ ಪ್ರಿಪರೇಷನ್ ಮಾಡ್ತಾ ಇದ್ಯಾ ಅಂತ? ಫಸ್ಟ್ ನೈಟ್ ಅಲ್ಲ ಕಣ, ಮತ್ತೆ ಕೇಳು ಹಬ್ಬಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ರೆಡಿ ಮಾಡ್ತಿದ್ದೆ. ಅಂದ್ರೆ ಸೇರ್ ಸಿಗ್ತಾ ಇದ್ದೀರಾ ಗೈಸ್? ಒಂದು ಸರ್ಪ್ರೈಸ್ ವ್ಲಾಗ್ ಬರ್ತಾ ಇದೆ ಆದಷ್ಟು ಬೇಗ ಗೈಸ್. ಸೊ
ಒಂದು ಕ್ರೇಜಿ ಸರ್ಪ್ರೈಸ್ ವ್ಲಾಗ್ ಬರ್ತಾ ಇದೆ. ನೀವೆಲ್ಲ ಕೇಳ್ತಿದ್ರಲ್ಲ, ತುಂಬ ಎಕ್ಸೈಟೆಡ್ ಆಗಿದ್ರಲ್ಲ ಪಾಪ. ಸರ್ಪ್ರೈಸ್ ವ್ಲಾಗ್ ಬಗ್ಗೆ ನಾವು ಹೇಳೋದಿದ್ಯಾ? ಇವಾಗ ಬೇಡವಾ? ಹೇಳ್ತೀರಾ. ತುಂಬ ದೊಡ್ಡ ಸರ್ಪ್ರೈಸ್ ವ್ಲಾಗ್. ನೀವೆಲ್ಲ ತುಂಬ ಕಮೆಂಟ್ ಹಾಕಿ ನಮಗೆ ಬೈದು ಎಲ್ಲ ಮಾಡಿದ್ದೀರಿ. ಆ ವ್ಲಾಗ್ ಆದಷ್ಟು ಬೇಗ ಬರ್ತಾ ಇದೆ. ಅದು ಯಾವಾಗ ಅಂತ ನಾನು ಡೇಟ್ ಹೇಳಲ್ಲ, ಬಟ್ ಆದಷ್ಟು ಬೇಗ ಬರ್ತಾ ಇದೆ. ರಾಣಿ ನಡಿಯಮ್ಮ, ರಾಣಿ ನೀನು ಹಿಂದೆನೇ ಓಡಾಡೋದಾಯ್ತು ನಂದು. ನಡಿ ಗೈಸ್, ನಾನು ಪ್ರೋಟೀನ್ ಬಿಸ್ಕೆಟ್ ತರಿಸಿದ್ದೀನಿ. ಇದು ದಿನಕ್ಕೆ 3-4 ತಿನ್ಬೇಕಷ್ಟೇ. ನಾವು ಅಪ್ಪ ಅಮ್ಮ ಇಡೀ ಬಾಕ್ಸ್ನ ಖಾಲಿ ಮಾಡೋರು. ನೆನ್ನೆ ಸಾಯಿಲ್ ನಿಮ್ಮ ಹೆಸರು ಹೇಳ್ದ, ಮತ್ತೊಂದು ಸಾಯಿಲ್ ಅದಕ್ಕೆ ನಿಮ್ಮ ಹೆಸರು ಹೇಳ್ದ. ಸಾಯಿಲ್ ನನ್ ಕಣ್ಮುನ್ನೆ ತಿಂದಿದ್ದವ್ರು ನೋಡಿಪ್ಪ, ಕಣ್ಮುನ್ನೆ ತಿಂದ್ರು ನೋಡಿ. ಆದ್ರೆ ನಿಮ್ಗೆ ಇವನೇ ಇಷ್ಟ ಅಲ್ಲ. ನೋಡಿ, ಇವ್ರು ಒಂದ್ ಹೇಳ್ತು, ಅವ್ರು ಒಂದ್ ಹೇಳ್ತವ್ರೆ. ನಾನು ಕೊಟ್ಟಿದ್ದು 2 ಬಿಸ್ಕೆಟ್. ಅದು ಬೇರೆ, ಅದು ಬೇರೆ. ಹಂಗಂದ್ರೆ ಈ ಬಾಕ್ಸ್ ಖಾಲಿ ಮಾಡಿರೋದು ತಿಂದಿದ್ರೆ ನನ್ ಏನಾದ್ರು ಆಗ್ಬಿಡ್ಲಿ ಆಯ್ತಾ. ನಾನು 4 ಜಾಸ್ತಿ ತಿಂದಿರೋದು ಏನಾದ್ರು ಆಗ್ಬಿಡ್ಲಿ. ಅಲ್ಲ, ತಿನ್ನೋದ್ ಪ್ರಾಬ್ಲಮ್ ಅಲ್ಲ. ಇದು 4 ಜಾಸ್ತಿ ತಿಂದ್ರೆ ಲೂಸ್ ಮೋಷನ್ ಆಗುತ್ತೆ. ಇದು 4 ತಿನ್ಬೇಕು ಅಂತ ಹೇಳಿದ್ದಾರೆ. ಒಂದೊಂದು ಬಾಕ್ಸ್ ಯಾರೋ ತಿಂತವ್ರೆ, ಯಾರು ಅಂತ ಗೊತ್ತಾಗ್ತಿಲ್ಲ. ನೀನೇನು ಶಾ ಇದನ್ನ ಒಂದೊಂದು ಬಾಕ್ಸ್ ತಿಂತಾ ಇರೋದು? ಚೆನ್ನಾಗಿಲ್ಲ ಕಣ ತಿನ್ನಕ್ಕೆ. ಪ್ರೋಟೀನ್ದು ಜಾಸ್ತಿ, ಇದು 4 ಜಾಸ್ತಿ ತಿಂದ್ರೆ ಲೂಸ್ ಮೋಷನ್ ಆಗುತ್ತೆ. ತಿನ್ನಂಗಿರೋ ತಿಂದ್ರೆ ನನಗೆ ಗೊತ್ತಿಲ್ಲ, ಇಲ್ಲೇ ಇಟ್ಟಿದ್ದೀನಿ. ನಿನಗೆ ಅದಕ್ಕೆ ಕಡೆ ಆಗಿರೋದು. ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ತಂದ್ಬಿಟ್ಟು ನೋಡಿ ಗೈಸ್. ಏನು ಇಷ್ಟು ಒಬ್ಬಟ್ಟು ಏನು ಕೋಶ ವಿಡಿಯೋಗೋಸ್ಕರ? ಲೇ 10 ಒಬ್ಬಟ್ಟು ಯಾರೋ ತರ್ತಾರೆ, 2 ಒಬ್ಬಟ್ಟು ತರ ಕೇಳಿದ್ರೆ ವಿಡಿಯೋಗೆ. ಗೈಸ್, ಪ್ರೊಡಕ್ಷನ್ ಚಾರ್ಜಸ್ ಇದಕ್ಕೆ ಜಾಸ್ತಿ ಆಗ್ತಾ ಇರೋದು. ನಮ್ಮ ವಿಡಿಯೋ ಪ್ರೊಡಕ್ಷನ್ನೇ ಜಾಸ್ತಿ ಆಗ್ತದೆ. ಯಾಕೆ ಅಂತ ಯೋಚನೆ ಮಾಡ್ತಿದ್ದೆ. 5 ಯಾರೋ ತರ ಕೇಳಿದ್ರು. ಹಬ್ಬಕ್ಕೆ ಊಟ ಮಾಡ್ತಾರೆ. ಲೇ ಊಟ ನೀನು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವ ನಾವು. ಆಕ್ಟ್ ಮಾಡ್ತಿರೋದು ಹಬ್ಬ ತರ. ಹಬ್ಬದ್ದು ನಿನಗೆ 5 ಒಬ್ಬಟ್ಟು ಬೇಕಾಗುತ್ತೆ ಅಂತ ತಂದ್ಬಿಡಿ. ಗೈಸ್, ಬಜೆಟ್ ಅದಕ್ಕೆ ಜಾಸ್ತಿ ಆಗ್ತಾ ಇರೋದು. ಇವಾಗ ಅರ್ಥ ಆಗ್ತಿದೆ. ಪ್ರೋಟೀನ್ ಬಿಸ್ಕೆಟ್ ಕೊಡ್ತಾನೆ ನಿಂದು. ಇದೇ ರಮೇಶ್ ಅವ್ರು ಕೊಟ್ಟಿದ್ದು. ತೊಳೋ. ಇಲ್ಲ ಇದು ಮೂರು ತಿನ್ಬೋದು ಅಂತ. ಅಮ್ಮ, ಇವ್ನು ಮಾತ್ರ ಗ್ರ್ಯಾಂಡ್ ಬಟ್ಟೆ, ನನಗೆ ಯಾಕಮ್ಮ ಸಿಂಪಲ್ ಬಟ್ಟೆ? ಇದು ಚೆನ್ನಾಗಿದೆ ಸುಮೀರ ಅಲ್ವೇನ್ರಿ? ಹಿಂದೆ ಸಕ್ಕತ್ತಾಗಿರೋದು ಕಣ. ಇಬ್ರು ಮಕ್ಳು ಒಂದೇ, ಏನು ಬೇರೆ ಬಾರಿ ಏನಿಲ್ಲ ಗೊತ್ತಾ? ನಮ್ಮ ಮಾತು ಕೇಳಲ್ಲ ಅವರು. ಏನಾಯ್ತು? ಏನಾದ್ರು ಸಮಸ್ಯೆ ಇದೆಯೇ? ಬಿಸಿ ಇದೆ, ಸಮಸ್ಯೆ ಇದೆ. ಒಳ್ಳೆ ಕೆಟ್ಟ ಮೀನ್ ಬರ್ಬೇಕಲ್ಲ ಇದಕ್ಕೆ. ಖಂಡಿತ ಬರ್ಬೇಕು ಚಂದ್ರ, ಒಂದು ಕೆಟ್ಟ ಮೀನ್ ಬರ್ಬೇಕು ಇದಕ್ಕೆ. ಆಂಟಿ ಸ್ಟೆಪ್ ಫೀಚರ್ ಇದೆ ಅಂತೆ. ಫೀಚರ್ ಆಂಟಿ ಥೆಫ್ಟ್. ನೀವು ಹೇಳಿ ಆಂಟಿ ಥೆಫ್ಟ್. ಆಂಟಿ ಥೆಫ್ಟ್ ಹೇಳಿ. ಆಂಟಿ ಥೆಫ್ಟ್. ಇಬ್ರು ಸರಿಯಾಗಿದ್ದಾರೆ, ಗಂಡ ಹೆಂಡತಿ. ಏನದಿನ ಆಂಟಿ ಥೆಫ್ಟ್. ಆಂಟಿ ಥೆಫ್ಟ್. ಆಂಟಿ ಅಲ್ಲ, ಆಂಟಿ ಥೆಫ್ಟ್. ಅಪ್ಪ ಅವ್ರು ಸ್ವಲ್ಪ ಹೇಳವ್ರೆ. ನೀವ್ ಹೇಳಿ. ಆಂಟಿ ಸ್ಟೆಪ್. ಸ್ಟೆಪ್ ಅಲ್ಲ, ಥೆಫ್ಟ್. ಆಂಟಿ ಥೆಫ್ಟ್. ಫೈನಲಿ ಇನ್ನೂ ಶೂಟ್ ಮುಗ್ದಿಲ್ಲ, ಇನ್ನೊಂದಷ್ಟು ಚೇಂಜಸ್ ಇದೆ, ಮಾಡೋದಿದೆ ಶೂಟು. ದಿಸ್ ಇಸ್ ಫಾರ್ ದ ಪೀಪಲ್ ಹು ಟೆಲ್ ಇಟ್ಸ್ ವೆರಿ ಈಸಿ ಟು ಕ್ರಿಯೇಟ್ ಕಾಂಟೆಂಟ್ ಆ್ಯಂಡ್ ಆಲ್ ದಟ್. ಹೌದು, ಕಾಂಟೆಂಟ್ ತುಂಬ ಈಸಿನೇ, ಬಟ್ ಸಖತ್ ಸ್ಟ್ರೆಸ್ ಇರ್ತವೆ. ಇಷ್ಟು ಇಲ್ಲಿವರೆಗೂ ಇತ್ತು ಪೀಕ್ ಲೆವೆಲ್ ಸ್ಟ್ರೆಸ್ಸು. ಅಂದರೆ ಐ ಡೋಂಟ್ ನೋ ಒಂದು ಅದರ್ ಪ್ರೊಫೆಷನ್, ಬಟ್ ನನಗೆ ಈ ಸ್ಟ್ರೆಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಇವತ್ತು. ದೇರ್ ಆರ್ ಸ್ಟ್ರೆಸ್ಸಸ್ ಲೈಕ್ ದ್ಯಾಟ್ ವೇರ್ ಈಗ ನೀವು ದುಡ್ಡು ಮಾಡಬೇಕು ಅಂದರೆ ಪ್ರಮೋಷನ್ ಮಾಡಬೇಕು ಅಂದರೆ ಅವರು 1000 ಚೇಂಜಸ್ ಹೇಳ್ತಾರೆ. 1000 ಅದು ಹಿಂಗೆ ಬರಬೇಕು, ಇದು ಹಂಗೆ ಬರಬೇಕು, ಇದು ಹಿಂಗೆ ಬರ್ಬೋದು, ಇದು ಯಾಕೆ ಹಿಂಗೆ ಬಂತು, ನಂಗೆ ಹಿಂಗೆ ಬೇಡ, ಹಂಗೆ ಬೇಕು ಅಂತ. ಆನ್ ಸ್ಪಾಟ್ ಯು ನೀಡ್ ಟು ಚೇಂಜ್, ಆನ್ ಸ್ಪಾಟ್ ಯು ನೀಡ್ ಟು ಬಿ ಕ್ರಿಯೇಟಿವ್, ಆನ್ ಸ್ಪಾಟ್ ಯು ನೀಡ್ ಟು ಟೆಲ್ ಆ್ಯಕ್ಟರ್ಸ್. ಅಂದರೆ ನಾವು ಅಪ್ಪ ಅಮ್ಮ ಅಕ್ಕ ತಮ್ಮ ಯಾರೇ ಇದ್ರೂ ದೇ ಆರ್ ನಾಟ್ ಟ್ರೈನ್ಡ್ ಆ್ಯಕ್ಟರ್ಸ್. ಅವ್ರಿಗೆ ನಾನು ಆ್ಯಕ್ಟ್ ಮಾಡಿಸೋಷ್ಟರಲ್ಲಿ ಎಕ್ಸ್ಪ್ರೆಷನ್ಸು, ಚೇಂಜಸ್ಸು, ಅವ್ರಿಗೆ ಹಿಂಗೆ ಬೇಡ ಹಂಗೆ ಬೇಕಂತೆ ಅಂದಾಗ ಮತ್ತೆ ಅವ್ರನ್ನ ಹಂಗೆ ಚೇಂಜ್ ಮಾಡೋದು ನೆಕ್ಸ್ಟ್ ಲೆವೆಲ್ ಗೈಸ್. ಡ್ರೈನ್ಡ್ ಔಟ್ ಆಗ್ಬಿಡ್ತೀವಿ. ನನಗಂತೂ ಫುಲ್ ಎನರ್ಜಿ ಡ್ರೈನ್ ಆಗೋಯ್ತು. ಈಗ ಇನ್ನೊಂದಷ್ಟು ಬೈಕ್ ಶಾಟ್ಸ್ ಎಲ್ಲ ತೊಗೊಳಕ್ಕೆ ಹೋಗಿದ್ದಾರೆ. ವಾಪಸ್ ಬಂದಮೇಲೆ ಲಂಚ್ ಮಾಡಬೇಕು. ಬೆಳಗಿಂದ ಬ್ರೇಕ್ಫಾಸ್ಟೇ ಮಾಡಿಲ್ಲ, ಲಂಚು ಮಾಡಿಲ್ಲ. ಬ್ರೇಕ್ಫಾಸ್ಟ್ ಏನು ಮಾಡಿದೆ ನಾನು, ಕಾಫಿ ಕುಡಿದೆ ಅಷ್ಟೇ. ಆ ರೇಂಜಿಗೆ ಇರುತ್ತೆ. ಸೊ ಹೂ ಎವರ್ ಇಸ್
ಥಿಂಕಿಂಗ್ ಟು ಕ್ವಿಟ್ ದೇರ್ ಜಾಬ್. ನಾನು ತುಂಬ ಜನ ನೋಡ್ತಾ ಇರ್ತೀನಿ, ನಾನು ಕೆಲಸ ಬಿಟ್ಬಿಟ್ಟು ಇನ್ಫ್ಲುಯೆನ್ಸರ್ ಆಗೋಗ್ತೀನಿ, ಇನ್ಫ್ಲುಯೆನ್ಸರ್ ತುಂಬ ದುಡ್ಡು ಮಾಡ್ತಾರೆ, ಯೂಟ್ಯೂಬರ್ಸ್ ತುಂಬ ದುಡ್ಡು ಮಾಡ್ತಾರೆ, ನನ್ನ ಒಂದು ಸೆಕ್ಯೂರ್ಡ್ ಜಾಬ್ನ ಬಿಟ್ಟು ಮಾಡಿಬಿಡ್ತೀನಿ ಅನ್ನೋರೆಲ್ಲ ಇದ್ದರೆ ಐ ವುಡ್ ಸೇ ಪ್ಲೀಸ್ ಕೀಪ್ ಯೋರ್ ಜಾಬ್. ಅದು ಬಿಟ್ಟು ಅದಾದಮೇಲೆ ಸ್ಟಾರ್ಟ್ ಡೂಯಿಂಗ್ ಇಟ್ ಸ್ಲೋಲಿ. ಆಮೇಲೆ ನಿಮಗೆ ಸೆಕ್ಯೂರ್ ಇದರಿಂದ ದುಡ್ಡು ಬರ್ತಿದೆ ಅಂದಾಗ ಜಾಬ್ ಬಿಡಿ. ಅದು ಬಿಟ್ಟು ಇರೋ ಜಾಬ್ನ ಬಿಟ್ಟು ಡೋಂಟ್ ಗೆಟ್ ಇನ್ ಟು ದಿಸ್ ಫೀಲ್ಡ್. ದಟ್ ಈಸ್ ನಾಟ್ ಅ ರೈಟ್ ಮೂವ್ ಇಸ್ ವಾಟ್ ಐ ಫೀಲ್. ಇದನ್ನು ಹೇಳಬೇಕಿತ್ತು. ಬಿಕಾಸ್ ನಾನು ಒಬ್ಬ ಇನ್ಫ್ಲುಯೆನ್ಸರ್, ಇನ್ಸ್ಟಾಗ್ರಾಮಲ್ಲಾಗಿ ಇಲ್ಲಿ ಯೂಟ್ಯೂಬರ್ ಆಗಿ ನಾನು ಬರೀ ಗ್ಲೋರಿಫೈ ಮಾಡಿರೋ ನನ್ನ ಜಾಬ್ನ ಅದು ತುಂಬ ಜನರಿಗೆ ಮೋಟಿವೇಟ್ ಮಾಡುತ್ತೆ ನನ್ನ ಜಾಬ್. ಈಗ ನಾನು ಇನ್ಫ್ಲುಯೆನ್ಸರ್ ಆಗಬೇಕು, ತುಂಬ ಜನರ ಮಕ್ಳು ಕೇಳಿದ್ರೆ ನಾನು ಯೂಟ್ಯೂಬರ್ ಆಗಬೇಕು, ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕು, ಕಾಂಟೆಂಟ್ ಮಾಡಬೇಕು ಅಂತಾರೆ. ಬಟ್ ದೇ ನೀಡ್ ಟು ನೋ ದ ರಿಯಾಲಿಟಿ ಆಲ್ಸೋ ದಟ್ ದಿಸ್ ಈಸ್ ಆಲ್ಸೋ ದೇರ್. ದಿಸ್ ಹ್ಯಾಸ್ ಸೋ ಮಚ್ ಆಫ್ ಸ್ಟ್ರೆಸ್. ಇಟ್ಸ್ ಬೀನ್ ನನಗೆ ಈಗ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ತುಂಬ ಜನ ಕೇಳ್ತಾರೆ. ಏನು ಅಷ್ಟು ಡಾರ್ಕ್ ಸರ್ಕಲ್ ಇದೆ? ಬಿಕಾಸ್ ಐ ಡೋಂಟ್ ಸ್ಲೀಪ್, ನಿದ್ದೆನೇ ಬರಲ್ಲ. ಬಿಕಾಸ್ ನಾಳೆ ಏನು ಮಾಡೋದು, ನಾಳಿದ್ದೇನು ಮಾಡೋದು, ಕಾಂಟೆಂಟ್ ಏನು ಮಾಡೋದು, ಈ ವ್ಲಾಗ್ ಓಡಿಲ್ಲ ಅಂದರೆ ಆ ವ್ಲಾಗ್ ಮಾಡಬೇಕು, ಆ ವ್ಲಾಗ್ ಓಡಿಲ್ಲ ಅಂದರೆ ನೆಕ್ಸ್ಟ್ ಇನ್ನು ಯಾವ ವ್ಲಾಗ್ ಮಾಡ್ಬೋದು. ಯುವರ್ ಬ್ರೈನ್ ಇಸ್ 24 hours ರನ್ನಿಂಗ್. 24 ಗಂಟೆ ಏನಾದ್ರು ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ. ಸೊ ಈ ಥರ ಇದೆ ನನ್ನ ಜಾಬ್ ರೋಲ್. ಸೊ ಇದು ರಿಯಾಲಿಟಿ. ಐ ವಾಂಟೆಡ್ ಟು ಟಾಕ್ ಅಬೌಟ್ ಇಟ್. ಸೊ ಹೇಳ್ತಿದ್ದೀನಿ ಇವತ್ತು. ಶೂಟೆಲ್ಲ ಆಯಿತು, ಈಗ ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಅಮ್ಮ ಮಹಾತಾಯಿ ನನ್ನ ಲಂಚೇ ಆಗಿಲ್ಲ, ಇನ್ನೂ ಕೇಳಿಲ್ಲ ನೋಡಿ ನಂಗೆ ಲಂಚ್ ಆಯ್ತಾ ಅಂತ. ಮಹಾತಾಯಿನೂ ಇನ್ನೂ ತಿಂದಿಲ್ಲ. ಫ್ರೂಟಲ್ಲೇ ಎಲ್ಲರೂ ಇದ್ದೀರಿ. ಆಗಲೇ ಗ್ರೇಪ್ಸ್ ಕೊಡೋಕೋದೆ ಬೇಡ ಅಂದೆ, ಫ್ರೂಟ್ ಕೊಡೋಕೋದೆ ಬೇಡ ಅಂದೆ. ಗೈಸ್ ಇವತ್ತಿನ ರಿಯಾಲಿಟಿ ನೀವು ಪುನಿ ಬ್ರೋ ಹತ್ರ ಕೇಳಬೇಕು. ಬ್ರೋ ಏನಾದ್ರು ಹೇಳ್ತೀರಾ ನಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ? ಅದೇ ನೋಡೋದೇ ಒಂದು ಕೊಡೋದೇ ಒಂದು. ನೋಡಿದ್ರಾ ರಿಯಾಲಿಟಿ ಗೊತ್ತಾಯ್ತಾ? ನಮ್ಮಮ್ಮ ಆಲ್ಮೋಸ್ಟ್ 5-6 ವರ್ಷದಿಂದ ಆ್ಯಕ್ಟಿಂಗ್ ಮಾಡ್ತಾವ್ರು ನನ್ನ ಜೊತೆಗೆ ರೀಲ್ಸಲ್ಲಿ. ಇವರು ಒಂದು ಟೇಕಲ್ಲಿ ಮುಗಿಸಿರೋ ಸೀನೇ ಇಲ್ಲ. ಇವ್ರದ್ದು ಅಮ್ಮಮ್ಮ ಅಂದರೆ 50 ಟೇಕ್ ಹೋಗುತ್ತೆ. ಸಂಜಯ್ ನೀನು ಹೇಳೋ. ಸಂಜಯ್ ಹಾಂ ಹೋಗಲ್ವಾ? ಇಲ್ಲ ಹೋಗಲ್ಲ. ಅಟ್ಲೀಸ್ಟ್ 10 ಟೇಕ್ ಹೋಗಲ್ವಾ? ಒಂದು ಸೀನ್ಗೆ 10 ಟೇಕ್. ಏನಂದ್ರೆ ನಾನೀಗ ಒಂದು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ಅಮ್ಮ ಹಿಂಗೆ ಹೇಳಿ ಹಿಂಗೆ ಹೇಳ್ಬೇಕು ನೀನು ಅಂತ. ಆ ಟೈಮಲ್ಲಿ ಯಾವುದೋ ಲೋಕದಲ್ಲಿ ಇರ್ತಾರೆ ಅವರು, ಅಂದ್ಬಿಡ್ತಾರೆ. ಈ ಡೈಲಾಗ್ ಆ ಡೈಲಾಗ್ ಮರ್ತೋಗುತ್ತಲ್ಲ, ಸಡನ್ ಗ್ಯಾಪ್ನ ಮಾಡ್ಕೊತಾರೆ. ಬಾ 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 ಬಾ. ನೋಡಿ ಗೈಸ್, ನೋಡಿ ನನ್ನ ಕಷ್ಟ. ಮತ್ತೆ 50 ಟೇಕ್ ತಗೊಂಡ್ರೆ ಯಾರು ತಾನೇ ಅನ್ನಲ್ಲ ಹೇಳಿ, ಅನ್ನಲ್ಲ ಹೇಳಿ ನೀವೇ. 5 ವರ್ಷದಿಂದ 50 ಟೇಕ್. ಇವಾಗ ಬಿಡು, ಸ್ಟಾರ್ಟ್ ಮಾಡಿದಾಗ 100-200 ಟೇಕಲ್ಲಿ ಇದ್ರು. ಇವಾಗ 50ಗೆ ಬಂದವ್ರಂತ ಖುಷಿ ಆಗುತ್ತೆ ನನಗೆ. 50ಗೆ ಬಂದವರಲ್ಲ ಅಂತ. ನಮ್ಮ ಅಪ್ಪದು ಆಲ್ಮೋಸ್ಟ್ 50 ಹತ್ರ ಐತಿ. ಈಗ 1 ಟೇಕಿಗೆ ಮುಗಿಸ್ಬಿಡ್ತಾರೆ ಡೈಲಾಗ್ನ. ಬಟ್ ಅವ್ರು ಸ್ವಲ್ಪ ಫಂಬಲ್ ಮಾಡ್ತಾರೆ. ಇಲ್ಲ ಅವ್ರದ್ದು ಆಯ್ತು. ನಾನ್ ಬೇಡ, ಸಂಜಯ್ ನೀನು ಹೇಳು. ಸಂಜಯ್ ಸೂಪರ್ ಪಪ್ಪ. ನಮ್ಮಪ್ಪ ಹಂಗಾರೆ ಡೂಪರಾ? ಅಂಕಲ್ ಸೂಪರ್ ಗೈಸ್, ನಾನು ಇವತ್ತು ಶೂಟಲ್ಲೇ ಪೂರ್ತಿ ದಿನ ಮುಗಿಸ್ಬಿಟ್ಟೆ. ಶೂಟ್ ಮುಗಿದ್ಮೇಲೆ ಸ್ವಲ್ಪ ವಾಕಿಂಗ್ ಮಾಡ್ತಿದ್ದೆ ಇಷ್ಟೊತ್ತು. ಇವಾಗ ವಾಕಿಂಗ್ ಮಾಡಿ ಒಂದಷ್ಟು ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ದೆ. ಮಧ್ಯಾಹ್ನ ತಾನೇ ನಿಮಗೆಲ್ಲ ಒಂದು ಸೀಕ್ರೆಟ್ ಸರ್ಪ್ರೈಸ್ ವ್ಲಾಗ್ ಬರ್ತಿದೆ ಅಂತ ಹೇಳಿದೆ. ಸ್ಟೇ ಟ್ಯೂನ್ಡ್ ಗೈಸ್. ಸೀಕ್ರೆಟ್. ತುಂಬ ಜನ ವೆಯ್ಟ್ ಮಾಡ್ತಿರೋ ವ್ಲಾಗ್ ಫೈನಲಿ ಬರ್ತಾ ಇದೆ. ಅದು ಆ್ಯಕ್ಚುಲಾಗಿ 19th ಬರಬೇಕಿತ್ತು. ಬಟ್ ಡ್ಯೂ ಟು ಸಮ್ ರೀಸನ್ಸ್ ವಿ ಹ್ಯಾವ್ ಪುಶ್ಡ್ ಇಟ್ ಫಾರ್ ಅದರ್ ಡೇ. ಇಲ್ಲಿ ನೋಡಿ, ಈ ಥರ ಜನ ಇರ್ತಾರೆ, ಒಬ್ರೊಬ್ರು ತರಿಸಿ ತಿನ್ನೋರು. ಒಂದು ಬೈಟ್ ಬೇಕಾ ಅಂತ ಈಗಲೂ ಕೇಳ್ತಾ ಇಲ್ಲ. ಕೇಳಿದ್ಮೇಲೆ ಕೈಯಲ್ಲಿ ಇಟ್ಕೊಂಡಿರೋ ಕೊಡ್ತಾನೆ ಇಲ್ಲ. ಕೊಟ್ಟರು ಅರ್ಧ ಕೊಟ್ಟಿದ್ದಾರೆ. ಏನ್ರಿ ಶೂಟ್ರೆ, ಇಷ್ಟೊತ್ತಿಗೆ ಫೋನ್ ಮಾಡಿ ಶೂಟ್ ಮಾಡ್ತಾ ಇದ್ದೀರಾ? ಶಶಾಂಕ್ ಅವರೇ, ಶೂಟ್ರೆ ಕೆಲಸ ಇರುತ್ತೆ ಮಗ, ಕೆಲಸ. ಸರಿ ಆಯ್ತಾಯ್ತು. ಇಲ್ಲವಾದರೆ